ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೆಣಸಿನ ಹೋಳಿಗೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಣಸಿನ ಹೋಳಿಗೆ 1 ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಕಲರ್ಗೋಸ್ಕರ ಅಷ್ಟೇ, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ 1 ಪಿಂಚಷ್ಟು ಉಪ್ಪು ಹಾಕ್ತಿದ್ದೀನಿ. ಇವು ಮೂರನ್ನು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹೋಳಿಗೆ ಹಿಟ್ಟಿಗೆಲ್ಲ ಯಾವ ರೀತಿ ನಾವು ಕಣಕನ ತಯಾರಿಸ್ಕೊತೀವೋ ಅದೇ ಹಿಟ್ಟನ್ನು ಇಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ಸಾಫ್ಟಾಗಿ ಹಿಟ್ಟು ಬರಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಇದನ್ನು ಮಿಂದುತ್ತಾ ನೋಡಿ ಈ ಥರ ಹಿಟ್ಟನ್ನ ನಾವು ನಾದ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಹಿಟ್ಟು ನಾದಿದ್ದಾಗಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಇದನ್ನು ನೆನೆಗೆ ಇಟ್ಬಿಡೋಣ. ಸೇಮ್ ಹೋಳಿಗೆಗೆ ಯಾವ ರೀತಿ ನಾವು ನೆನೆ ಇಡ್ತೀವೋ ಅದೇ ರೀತಿ ಇದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಈ ಕಡೆ ಚೆನ್ನಾಗಿ ತೊಳೆದುಕೊಂಡಿರುವಂಥ ಗೆಣಸನ್ನು ನಾನಿಲ್ಲಿ ಜಸ್ಟ್ ಒಂದೇ ವಿಸಿಲ್ ತೊಗೊಂಡಿದ್ದೀನಿ, ಸಾಕು. ಯಾಕಪ್ಪ 1 ವಿಸಿಲ್ ಅಂದರೆ ಇದನ್ನು ತುರಿಬೇಕು, ಅದಕ್ಕಾಗಿ ಫುಲ್ ಇದನ್ನು ನೀವು ಒಂದು 2ರಿಂದ 3 ವಿಸಿಲೆಲ್ಲ ತೊಗೊಳೋ ಹಾಗಿಲ್ಲ, ಒಂದೇ ವಿಸಿಲ್ ಸಾಕು. ಓಕೆ, ಇವಾಗ ನೋಡಿ ಎಲ್ಲವನ್ನು ಸಿಪ್ಪೆನ ಈ ರೀತಿ ಬಿಡಿಸ್ಕೊಂಡು ನಾವು ಇದನ್ನು ತುರ್ಕೊಂಬಿಡೋಣ. ತುರಿಯೋದಕ್ಕೆಲ್ಲ ಈಸಿ ಆಗಲ್ಲ ಅಂತ 1 ವಿಸಿಲ್ ತೊಗೊಂಡಿರೋದು. ಅಕಸ್ಮಾತ್ 2 ವಿಸಿಲಲ್ಲಿ ತೊಗೊಂಡ್ರೆ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ ಅಂತಾದರೆ ಎಲ್ಲಾದರೂ ಒಂದು ಗಂಟು ಉಳಿಯುತ್ತೆ, ಆವಾಗ ಹೋಳಿಗೆ ಮಾಡಬೇಕಾದ್ರೆ ಇದು ಹರಿಯುತ್ತೆ. ಓಕೆ, ನೋಡಿ ಅರ್ಧ ಕೆ ಜಿ ನಾನಿಲ್ಲಿ ಗೆಣಸು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ ನನಗೆ 40ರಿಂದ 50 ಗ್ರಾಮ್ನಷ್ಟು ಬೆಲ್ಲ ಸಾಕು. ಅದು ಒಂದು ಕಣ್ಣೆನ ನಾನು ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ತುರಿದ್ಬಿಟ್ಟು ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬೇಡೋಣ. ಎರಡನ್ನೂ ಚೆನ್ನಾಗಿ ತುರಿದಿರೋದ್ರಿಂದ ಯಾವುದೇ ರೀತಿಯಾದಂಥ ಗಂಟುಗಳಿದರಲ್ಲಿ ಇರೋದಿಲ್ಲ. ಎರಡನ್ನೂ ಸರಿಯಾಗಿ ಬೆಲ್ಲ ಮತ್ತು ತುರಿದಿರುವಂತಹ ಗೆಣಸನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗೆಣಸಿನ ಹೂರಣ ರೆಡಿಯಾಗುತ್ತೆ. 1-2 ನಿಮಿಷ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾದಂಥ ಹೂರಣ ನಮಗೆ ರೆಡಿಯಾಗುತ್ತೆ. ಓಕೆ, ನೋಡಿ ಇದೆಲ್ಲ ಮಾಡೋಷ್ಟರಲ್ಲಿ ಕಣಕ ಕೂಡ ಚೆನ್ನಾಗಿ ನೆಂದಿರುತ್ತೆ, ನೋಡ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಕಣಕ ಚೆನ್ನಾಗಿ ನೆಂದಿದೆ, ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ನಾವು ಈ ಹೋಳಿಗೆನ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹೋಳಿಗೆಗೆ ನೋಡಿ ಎಷ್ಟು ಬೇಕೋ ನೀವು ಕಣಕನ ತೊಗೊಂಡು ಈ ರೀತಿ ಕೈಯಿಂದನಾದರೂ ಮಾಡ್ಕೋಬೋದು, ಇಲ್ಲ ಲಟ್ಟಣಿಗೆಯಿಂದ ಸಹ ನೀವು ಮಾಡಿಕೊಂಡು ಸ್ಟಫಿಂಗಿಗೆ ನಾನಿಲ್ಲಿ ಹೂರಣ ತೊಗೊತಾ ಇದ್ದೀನಿ. ನೋಡಿ ನಾನು ಇಷ್ಟು ಹೂರಣ ತೊಗೊತಾ ಇದ್ದೀನಿ. ಇದು ತುಂಬ ದೊಡ್ಡದು ಅದನ್ನು ಮಾಡ್ಕೋಬೋದು, ಚಿಕ್ಕದಾಗಿ ಆದರೂ ಸಹ ಮಾಡ್ಕೋಬೋದು. ಏನು ಇದರಲ್ಲಿ ಅರಿಯೋದಂಥದ್ದು ಏನಿರೋದಿಲ್ಲ, ಯಾವುದೇ ರೀತಿಯಾದಂಥ ಗಂಟುಗಳು ಇಲ್ಲದೆ ಇರೋದ್ರಿಂದ ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಕೈಯಿಂದನೇ ಮಾಡ್ಕೊತಿದ್ದೀನಿ, ನೀವು ಬೇಕಾದರೆ ಲಟ್ಟಣಿಗೆಯಿಂದ ಸಹ ಲಟ್ಟಿಸ್ಕೋಬೋದು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಓಕೆ, ಇದು ಮಾಡೋಷ್ಟರಲ್ಲಿ ಸೈಡಿಗೆ ಹಂಚು ಸಹ ನಾನಿಲ್ಲಿ ಕಾಯಕ್ಕಿಟ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಇದು ಅಂಟ್ಕೊಳ್ಳೋದಿಲ್ಲ ಕವರಿಗೆ ಕೂಡ. ನೋಡಿ ಸ್ವಲ್ಪ ಹಂಚು ಬಿಸಿ ಆದಮೇಲೆ ತುಪ್ಪ ಹಾಕ್ತಿದ್ದೀನಿ. ಆದಷ್ಟು ಗೆಣಸಿನ ಹೋಳಿಗೆಗೆ ನೀವು ತುಪ್ಪನೇ ಬಳಸಿ. ಕೆಳಗಡೆ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕಿ, ಮೇಲ್ಗಡೆಯಿಂದ ಕೂಡ 2ರಿಂದ 3 ಸ್ಪೂನಷ್ಟು ತುಪ್ಪ ಬಿಟ್ಟರೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಿಂತಾಯಿದ್ರೆ ನೋಡಿ ಯಾವುದೇ ರೀತಿಯಾದ ಅಂಟ್ಕೊಳೋದು ಕೂಡ ಇಲ್ಲ. ಇದು ನಿಧಾನಕ್ಕೆ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ತಿರುಗಿ ಹಾಕಿ ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದರೆ ಸೂಪರ್ ಆದಂತಹ ಗೆಣಸಿನ ಹೋಳಿಗೆ ರೆಡಿಯಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.